ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಮೊದಲ ಲೈಕ್ ಮಾಡ್ರಿ ವಿಡಿಯೋ ಕಮೆಂಟ್ ಮಾಡ್ರಿ ವಿಡಿಯೋ ಮುಗಿಯನ ಶೇರ್ ಮಾಡ್ರಿ ಮತ್ತೆ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ಯಾರು ನೋಡಾತ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅದಕ್ಕೇನು ರೊಕ್ಕ ಇಟ್ಟಿಲ್ಲ ಅಂತ ಪದ್ಧತಿ ಇಲ್ಲ ನಮ್ಮ ಕಡೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸರ. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ನನಗೆ ಸಬ್ಸ್ಕ್ರೈಬರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಷನ್ ಬಾರೋ ಎಣ್ಣೆ ಹೊಡೆಯೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನನ್ನ ನೇಮ್ ಮುಂದೆ ಸಬ್ಸ್ಕ್ರೈಬ್ ಅಂತಿದೆ ಕ್ಲಿಕ್ ಮಾಡಿ ಅಂಡ್ ನಿಮ್ಮ ಪ್ರೀತಿ ನಮ್ಗೆ ಯಾವಾಗೂ ಕೊಡಿ. ಹಾಯ್ ಹಲೋ ಗೈಸ್, ಎಲ್ರಿಗೂ ಸ್ವಾಗತ ನಿಮ್ಮ SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರೂ ಹೇಗಿದ್ದೀರಾ? ನನ್ಗನ್ಸಂಗೆ ಎಲ್ಲರೂ ಕೂಡ ಚೆನ್ನಾಗಿ ಹೇಳ್ತೀರಾ. ಸೊ ಇನ್ನು ಮುಂದೆನೂ ಕೂಡ ತುಂಬಾ ಖುಷಿಯಾಗಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೈನ್ ಲವರ್ಸ್ಗೆ ಒಂದು ಸ್ಪೆಷಲ್ ಸ್ಟೇಟಸ್ ವಿಡಿಯೋನ ತಂದಿದ್ದೀನಿ. ಅಂದರೆ ಮದ್ಯಪ್ರಿಯರಿಗೆ ಒಂದು ಸ್ಪೆಷಲ್ ಸ್ಟೇಟಸ್ ವಿಡಿಯೋ ಇದು. ಸೊ ನೀವು ಕೂಡ ನಿಮ್ಮ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ತುಂಬಾ ಫನ್ನಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಕೆಲವೊಂದು ಡ್ರಿಂಕಿಂಗ್ ಇಮೇಜಸ್ ಇರುತ್ತಲ್ವಾ, ಸೊ ಅವನ್ನ ಆ್ಯಡ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಬೋದು. ತುಂಬಾ ಫನ್ನಿಯಾಗಿರುತ್ತೆ, ನಿಮ್ಗೆ ಕೂಡ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಅದು ಯಾವ ರೀತಿ ಅಂತ ವಿಡಿಯೋನ ಫಸ್ಟಿಂದ ಎಂಡ್ವರೆಗೂ ವಾಚ್ ಮಾಡಿ, ಆಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಫೋಟೋಸ್ನ ಆ್ಯಡ್ ಮಾಡಿಕೊಂಡು ಓನ್ ಆಗಿ ಕ್ರಿಯೇಟ್ ಮಾಡ್ಕೊಬೋದು. ಜಸ್ಟ್ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡ್ಬೇಕಷ್ಟೇ, ಓಕೆನಾ? ಸೊ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋದ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಸೊ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ಹಾಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಯಾವುದೋ ಒಂದು ಲೇಟೆಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟೇ ಒಂದು ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ, ನಿಮಗೆ ಅಲರ್ಟ್ ಮಾಡುತ್ತೆ, ಓಕೆನಾ? ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇದೆ, ಅಲ್ಲೂ ಬಂದು ಜಾಯಿನ್ ಆಗಿ. ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲೂ ಬಂದು ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ. ನಮ್ಮ ದೋಸ್ತಗ ಮದುವೆಯಾಗಿ ಮಕ್ಕಳಾದ್ವು, ನಾ ಇನ್ನೂ ಇಲ್ಲಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಅನ್ಕೊಂತ ಕುಂತಾನಿ. ಲೈಕ್ ಮಾಡ್ರೆ You're a superhero. ಓಕೆ ಗೈಸ್, ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಬೇಕಿರುವಂಥ ಎಲ್ಲ ಮೆಟೀರಿಯಲ್ಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರೀಸೆಟ್ ಮತ್ತು ಎಫೆಕ್ಟ್ XML ಫೈಲನ್ನು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಇನ್ನೂ ಕೂಡ ಅಲೈಟ್ ಮೋಷನ್ ಆ್ಯಪ್ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿಂದ ಲಿಂಕ್ ಕೊಟ್ಟಿದ್ದೀನಿ, ಆ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಗೆ ಅಲೈಟ್ ಮೋಷನ್ ಲಿಂಕ್ ಅಲ್ಲಿ ಸಿಗುತ್ತೆ. ಸೊ ವಿತೌಟ್ ವಾಟರ್ ಮಾರ್ಕ್, ಅಂದರೆ ವಾಟರ್ ಮಾರ್ಕ್ ಇಲ್ಲದೆ ಇರೋವಂಥದ್ದು. ಸೊ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಪ್ರೀಸೆಟನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ಗೆ. ಸೊ ಪ್ರೀಸೆಟನ್ನು ಓಪನ್ ಮಾಡಿಕೊಂಡು ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಈ ಥರ ನಿಮ್ಗೆ ಇಂಟರ್ಫೇಸ್ ಕಾಣಲಿಕ್ಕೆ ಸಿಗುತ್ತೆ, ಓಕೆ? ನಾವು ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಫಸ್ಟ್ಗೆ ಬಂದು ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಈ ರೀತಿ ಒಂದು ಟೆಂಪ್ಲೇಟ್ ವಿಡಿಯೋ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಮಾಡಿಕೊಂಡು, ಸೊ ನೆಕ್ಸ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಆ ಒಂದು ವಿಡಿಯೋನ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಒಂದು ಲಿರಿಕಲ್ ಟೆಂಪ್ಲೇಟ್ ವಿಡಿಯೋನ. ಸೊ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು 3.04 ಮಿಲಿ ಸೆಕೆಂಡಿಂದ ಒಂದು ಬೀಟ್ ಮಾರ್ಕ್ ಇದೆ ನೋಡಿ. ಸೊ ಇಲ್ಲಿವರೆಗೂ ಆ ಒಂದು ಟೈಮ್ ಲೈನ್ನ ತಂದು ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ಆ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿದ್ದೀರಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ನೆಕ್ಸ್ಟು ಆ ಒಂದು ಬೀಟ್ ಮಾರ್ಕ್ ಇದೆ ನೋಡಿ, ಅಲ್ಲಿವರೆಗೂ ಕೂಡ ಇದನ್ನು ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ಆ ಒಂದು ಫೋಟೋವನ್ನು ಈ ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿವರೆಗೂ ಕೂಡ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು, ಸೊ ಜಸ್ಟ್ ಆ ಒಂದು ಆರೋ ಮಾರ್ಕ್ ಇದೆ ನೋಡಿ, ಸೆಕೆಂಡ್ ಆರೋ ಮಾರ್ಕು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿವರೆಗೂ ಕೂಡ ಫಾರ್ವರ್ಡ್ ಆಗುತ್ತೆ. ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ಆ ಒಂದು ಬೀಟ್ ಮಾರ್ಕ್ ಇದೆ ಅಲ್ವಾ, ಅಲ್ಲಿವರೆಗೂ ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ರೀತಿಲಿ ಆ ಬೀಟ್ ಮಾರ್ಕ್ವರೆಗೂ ಮಾತ್ರ ಒಂದು ಫೋಟೋ ಎಂಡ್ ಆಗಬೇಕು. ಸೊ ಜಸ್ಟ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ರೀತಿಲಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಕರೆಕ್ಟಾಗಿಲ್ಲ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇನ್ಕ್ರೀಸ್ ಡಿಕ್ರೀಸ್ ಇಲ್ಲೇ ಮಾಡ್ಕೊಬೋದು ನೀವು, ಓಕೆ? ನೆಕ್ಸ್ಟ್ ಆ ಒಂದು ಬೀಟ್ ಮಾರ್ಕ್ ಇರೋವರೆಗೂ ಕೂಡ ಇದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ, ಓಕೆ? ಸೊ ಇದೇ ರೀತಿಲಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಬೀಟ್ ಮಾರ್ಕ್ಸ್ಗೂ ಕೂಡ ಇದೇ ಒಂದು ಪ್ರೊಸೆಸಲ್ಲಿ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಇಮೇಜಸ್ನ ಆ್ಯಡ್ ಮಾಡ್ಕೋತೀನಿ. ಓಕೆ ಗೈಸ್, ನೀವು ಲಾಸ್ಟ್ ಇಮೇಜ್ನ ಆ್ಯಡ್ ಮಾಡ್ಕೊತಿಲ್ವಾ, ಸೊ ಅದು ತುಂಬ ಲೆಂತಿಯಾಗಿ ಬರುತ್ತೆ. ಸೊ ಅದರಿಂದ ಒಂದು ಟೆಂಪ್ಲೇಟ್ ವಿಡಿಯೋ ಇದೆ ನೋಡಿ, ಅಲ್ಲಿವರೆಗೂ ಟೈಮ್ ಲೈನ್ನ ನಿಲ್ಲಿಸ್ಕೊಂಡು
ಒಂದು ಫೋಟೋ ಲೇಯರ್ನ ಕಟ್ ಮಾಡ್ಕೊಳ್ಳಿ ಅಲ್ಲಿವರೆಗೂ. ಸೊ ತುಂಬ ಲೆಂತಿಯಾಗಿ ಬರುತ್ತೆ ಆ ರೀಸನಿಂದ. ಸೊ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ನನಗೆ ಫೋಟೋಸ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದ್ಸಲಿ ವೆರಿಫೈ ಮಾಡ್ಕೊತೀನಿ ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಅಥವಾ ಇಲ್ಲ ಅಂತ. ಸೊ ನಾನೀಗ ಫೋಟೋಸ್ನೆಲ್ಲ ಕೂಡ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಸೊ ಜಸ್ಟ್ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದು ಎಫೆಕ್ಟ್ XML ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡಿರ್ತೀರಲ್ವ, ಸೊ ಓಪನ್ ಮಾಡಿಕೊಂಡು ಸೊ ಫಸ್ಟ್ ಇಮೇಜ್ಗೆ ಕೊಟ್ಟಿದ್ದೀನಲ್ವ, ಈ ಒಂದು ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಆ ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟಲ್ಲಿ ಬಾಟಮಲ್ಲಿ ಎಫೆಕ್ಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲೆಫ್ಟಲ್ಲಿ 3 ಡಾಟ್ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಸೊ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಪ್ರೀಸೆಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಪ್ರೀಸೆಟನ್ನು ಓಪನ್ ಮಾಡಿಕೊಂಡು ಸೊ ಈ ಥರ ಮೂವ್ ಮಾಡ್ಕೊಳ್ಳಿ. ಸೊ ಮೂವ್ ಮಾಡಿಕೊಂಡು ಸ್ವಲ್ಪ ಈ ಥರ ಮೂವ್ ಮಾಡ್ಕೊಳ್ಳಿ. ತುಂಬ ಮೂವ್ ಮಾಡ್ಕೊಬೇಕಾಗುತ್ತೆ. ಮೂವ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 18.15 ಮಿಲಿಸೆಕೆಂಡಿಂದ ಒಂದು ಲಾರ್ಜ್ ಒಂದು ಇಮೇಜ್ ಲೇಯರ್ ಇದೆ ನೋಡಿ. ಸೊ ತುಂಬ ಲೆಂತಿ ಆಗಿದೆ. ಸೊ ಈ ಒಂದು ಇಮೇಜ್ಗೆ ಮಾತ್ರ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಫೋಟೋ ಲೇಯರ್ ಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಎಫೆಕ್ಟ್ ಕೊಡಿ. ಸೊ ಈ ಒಂದು ಲೇಯರ್ಗೆ ಮಾತ್ರ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ 18.15 ಮಿಲಿಸೆಕೆಂಡಿಂದ ಆ ಒಂದು ಬೀಟ್ ಮಾರ್ಕಿಂದ ಮುಂದೆ ಬರುವಂಥ ಫೋಟೋ ಲೇಯರ್ಗೆ ಮಾತ್ರ ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಸೊ ಆ ಒಂದು ಫೋಟೋ ಲೇಯರ್ಗೆ ಮಾತ್ರ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಬ್ಯಾಕ್ ಬಂದು ಎಫೆಕ್ಟ್ XML ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಸೆಕೆಂಡ್ ಇಮೇಜ್ಗೆ ಕೊಟ್ಟಿದ್ದೀನಲ್ವ, ಈ ಒಂದು ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಆ ಒಂದು ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಸೊ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಈಗ ಪ್ರೀಸೆಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಪ್ರೀಸೆಟನ್ನು ಓಪನ್ ಮಾಡಿಕೊಂಡು ಮೂವ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಸೊ ಮೂವ್ ಮಾಡಿಕೊಂಡು ಈ ಥರ ಮೇಲೆ ಸ್ವಲ್ಪ ಸ್ಲೈಡ್ ಮಾಡಿ ಇಮೇಜಸ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟು ಸ್ವಲ್ಪ ಈ ಥರ ಸ್ಲೈಡ್ ಮಾಡಿಕೊಂಡ್ರೆ ನಿಮಗೆ 15.14 ಮಿಲಿಸೆಕೆಂಡಿಂದ ಒಂದು ಇಮೇಜಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಜಸ್ಟ್ ಈ ಒಂದು 4 ಲೇಯರ್ಸ್ಗೂ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಶಾರ್ಟ್ ಲೇಯರ್ಸ್ ಇದೆ ನೋಡಿ, ಈ ಒಂದು ಶಾರ್ಟ್ ಲೇಯರ್ಸ್ಗೆ ಮಾತ್ರ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು 4 ಲೇಯರ್ಸ್ಗೂ ಕೂಡ ಇದನ್ನು ಪೇಸ್ಟ್ ಮಾಡಿ. ಜಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಎಫೆಕ್ಟ್ ಕೊಡಿ. ಆ ಒಂದು 4 ಲೇಯರ್ಸ್ಗೂ ಮಾತ್ರ ಈ ಒಂದು ಶಾರ್ಟ್ ಲೇಯರ್ಸ್ ಫೋಟೋ ಲೇಯರ್ಸ್ ಇಲ್ಲಿ ಬರುತ್ತೆ ನೋಡಿ, ಅದಕ್ಕೆ ಮಾತ್ರ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಮುಂದೆನೂ ಕೂಡ ಕೆಲವೊಂದು ಬರುತ್ತೆ, ಅದಕ್ಕೆ ಕೂಡ ಪೇಸ್ಟ್ ಮಾಡೋಣ. ಜಸ್ಟ್ ಈಗ ಫಸ್ಟ್ ಈ ಒಂದು 4 ಲೇಯರ್ಸ್ಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆ ಅಲ್ಲ ನಿಮಗೆ. ಸೊ ಈ 4 ಲೇಯರ್ಸ್ಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ಗೆ ಬರುತ್ತೆ ನೋಡಿ, ಈ ಲಾಸ್ಟ್ಗೆ ಬರುವಂಥ 4 ಲೇಯರ್ಸ್ಗೂ ಕೂಡ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ಆ ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಎಫೆಕ್ಟ್ ಕೊಡಿ ಈ ರೀತಿಲಿ. ಸೊ ಇನ್ನು ಒಂದು 2 ಲೇಯರ್ಸ್ ಇದೆ, ಅದಕ್ಕೆ ಕೂಡ ಪೇಸ್ಟ್ ಮಾಡೋಣ. ಜಸ್ಟ್ ಆ ಒಂದು ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಎಫೆಕ್ಟ್ ಕೊಡಿ. ಓಕೆ. ಸೊ ಲಾಸ್ಟ್ಗೆ ಬರುವಂಥ 4 ಲೇಯರ್ಸು ನೆಕ್ಸ್ಟ್ 15.14 ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗುವಂಥ ಈ 4 ಲೇಯರ್ಸ್ಗೆ. ಓಕೆನಾ, ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಸೊ ಇಷ್ಟಕ್ಕೆ ಮಾತ್ರ ಪೇಸ್ಟ್ ಮಾಡಬೇಕಾಗತ್ತೆ. ಓಕೆ. ಸೊ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದು ಎಫೆಕ್ಟ್ XML ಫೈಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟ್ ಇಮೇಜ್ಗೆ ಕೊಟ್ಟಿದ್ದೀನಿ ಅಲ್ವಾ, ಈ ಒಂದು ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಆ ಒಂದು ಇಮೇಜ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಲೇಯರ್ ಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇದನ್ನು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಸೊ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಪ್ರೀಸೆಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಪ್ರೀಸೆಟನ್ನು ಓಪನ್ ಮಾಡಿಕೊಂಡು ಜಸ್ಟ್ ಈ ಒಂದು ಎಫೆಕ್ಟನ್ನು ಸೊ ಉಳಿಕೆ ಇರುವಂಥ ಎಲ್ಲ ಒಂದು ಇಮೇಜಸ್ಗೂ ಕೂಡ ಇದನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಜಸ್ಟ್ ಫಸ್ಟ್ ಫೋಟೋ ಲೇಯರು, ನೆಕ್ಸ್ಟು ಸೆಕೆಂಡ್ ಫೋಟೋ ಲೇಯರು, ನೆಕ್ಸ್ಟು ಥರ್ಡ್ ಫೋಟೋ ಲೇಯರು, ನೆಕ್ಸ್ಟು ಒಂದು 5 ಲೇಯರ್ಸ್ ಬರುತ್ತೆ ಅನಿಸುತ್ತೆ. ಥರ್ಡು, ನೆಕ್ಸ್ಟು ಫೋರ್ತ್ ಫೋಟೋ ಲೇಯರು, ನಂತರ ಸ್ವಲ್ಪ ಮೂವ್ ಅಷ್ಟೇ 4 ಲೇಯರ್ಸ್ ಬರುತ್ತೆ. ಓಕೆ. ಸೊ 4 ಲೇಯರ್ಸ್ಗೂ ಕೂಡ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಇದಾದ ನಂತರ ಸಾಂಗು ಕೂಡ ಆ ಒಂದು ಟೆಂಪ್ಲೇಟ್ ವಿಡಿಯೋನಲ್ಲೇ ಇದೆ, ಲಿರಿಕಲ್ ಟೆಂಪ್ಲೇಟ್ ವಿಡಿಯೋನಲ್ಲಿ. ಸೊ ಅದಾದ ನಂತರ ಇಲ್ಲಿ ಮೇಲೆ ಕಾಣುವಂಥ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಪಕ್ಕ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೊಳ್ಳೆ ಕ್ವಾಲಿಟಿಲಿ ನಿಮ್ಮ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋದ ಟಾಪಿಕ್ಕು. ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋಗೊಂದು ಲೈಕ್ ಹಾಕಿ. ಹಾಗೆಯೇ ವಿಡಿಯೋದ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಸೊ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ಹಾಲ್ ಮೇಲೆ ಸೆಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೊ ಅಲ್ಲೂ ಒಂದು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಟೆಲಿಗ್ರಾಮ್ ಗ್ರೂಪಿನ ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೊ ಅಲ್ಲೂ ಒಂದು ಜಾಯಿನ್ ಆಗಿ. ನಿಮ್ಮ ಹತ್ರ ಇನ್ನೂ ಕೂಡ ಅಲೈಟ್ ಮೋಷನ್ ಆ್ಯಪ್ ಇಲ್ಲ ಅಂದರೆ ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ. ಸೊ ಮತ್ತೆ ಸಿಗ್ತೀನಿ ಗೈಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.